ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಪ್ರಾಂತ ಪ್ರಚಾರಕರ ಸಭೆ ನಡೆಸಲಾಗಿದೆ. ನಿನ್ನೆ ಮೊದಲ ದಿನದ ಸಭೆಯ ಇನ್ಸೈಡ್ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸಂಘಟನೆಗಷ್ಟೇ ಸೀಮಿತವಾಯಿತು ಅಜೆಂಡಾ. ವಿಜಯದಶಮಿಗೆ ಸಂಘಕ್ಕೆ ಶತಾಬ್ದಿ ಸಂಭ್ರಮ ಪೂರೈಸ್ತಾ ಇರುವಂತಹ ಒಂದು ಹಿನ್ನೆಲೆ. ವಿಜಯದಶಮಿಗೆ ಸಂಘಕ್ಕೆ ಶತಾಬ್ದಿ ಸಂಭ್ರಮ ಹಿನ್ನೆಲೆಯಲ್ಲಿ ಮೋಹನ್ ಭಾಗವತ್ ಪ್ರವಾಸದ ರೂಪುರೇಷೆ ಸಿದ್ಧಪಡಿಸಲಾಗಿದೆ. ರಾಮ ಮಂದಿರ, ಪ್ರಿಯಾಂಕ್ ಹೇಳಿಕೆಗೆ ನೋ ಕಮೆಂಟ್ಸ್. ಮತ್ತೊಂದು ಕಡೆ ಸಂಘಟನಾ ಬಲವರ್ಧನೆಗಷ್ಟೇ ಆರ್ಎಸ್ಎಸ್ ಆದ್ಯತೆಯನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದೆ. ರಾಮ ಮಂದಿರ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ನೋ ಕಮೆಂಟ್ಸ್. ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿಯ ಪಾತ್ರ ಇದೆ ಅಂತ ಕಾಂಗ್ರೆಸ್ನವರು ಬಿಜೆಪಿಯನ್ನು ಕುಟುಕ್ತಾ ಇದ್ದಾರೆ, ಆರ್ಎಸ್ಎಸ್ ಅನ್ನು ಕುಟುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ರಾಮ ಮಂದಿರದ ವಿಚಾರ ಅಂದರೆ ಅಲ್ಲಿನ ದೇಣಿಗೆಯನ್ನ ಕಳ್ಳತನ ಮಾಡಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಬಿಜೆಪಿ ಅಥವಾ ಆರ್ಎಸ್ಎಸ್ ತಲೆಗೆ ಕಟ್ಟುವಂತಹ ಒಂದು ಕೆಲಸವನ್ನ ಕಾಂಗ್ರೆಸ್ ಆ ಪ್ರಯತ್ನವನ್ನು ಮಾಡ್ತಾ ಇದೆ. ಇದಕ್ಕೆ ಸುಖ ಸುಮ್ಮನೆ ನಾವು ಹೇಳಿಕೆ ಕೊಡುವುದು ಬೇಡ. ಮತ್ತೆ ಪ್ರಿಯಾಂಕ್ ಖರ್ಗೆ ಕೊಡ್ತಾ ಇರುವಂತಹ ಹೇಳಿಕೆಗಳು, ಗೃಹ ಸಚಿವರಾಗಿ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅವರ ಹೇಳಿಕೆಗಳಿಗೆಲ್ಲ ನಾವು ಪ್ರತ್ಯುತ್ತರ ಕೊಡಬೇಕು ಅಂತೇನೂ ಇಲ್ಲ. ನೋ ಕಮೆಂಟ್ಸ್ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಆರ್ಎಸ್ಎಸ್ ನಾಯಕರು ಬಂದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸಂಘಟನೆಗಷ್ಟೇ ಸೀಮಿತವಾಗಿರುವಂಥದ್ದು ಆರ್ಎಸ್ಎಸ್. ವಿಜಯದಶಮಿಗೆ ಸಂಘಕ್ಕೆ ಶತಾಬ್ದಿ ಸಂಭ್ರಮ ಹಿನ್ನೆಲೆಯಲ್ಲಿ ಅನೇಕ ರೂಪುರೇಷೆಗಳನ್ನು ಕೂಡ ಸಿದ್ಧಪಡಿಸಿಕೊಳ್ಳಲಾಗ್ತಿದೆ.